ಹಾಯ್ ಲೀಡರ್ಸ್, ಗುಡ್ ಈವ್ನಿಂಗ್ ಟು ಆಲ್. ಡಿಯರ್ ಲೀಡರ್ಸ್, ಇವತ್ತು ಮೈ ಸಿಟಿ ಪೇನಲ್ಲಿ ಬಂದಿರುವಂತಹ ಒಂದು ಇನ್ಕಮ್ನ ನಾನು ವಿತ್ಡ್ರಾ ಮಾಡ್ತಾ ಇದ್ದೀನಿ. ಜಸ್ಟ್ ನೀವು ನೋಡ್ತಾ ಇರ್ಬೋದು, ನೀವು ಬಿಫೋರ್ ವಿತ್ಡ್ರಾ ಕೊಡೋಕ್ಕೂ ಮುಂಚೆ ನಿಮ್ಮ ಒಂದು ಐಡಿಗೆ ಲಾಗಿನ್ ಆಗಬೇಕಾಗುತ್ತೆ. ಸೊ ನಾನು ನನ್ನ ಒಂದು ಐಡಿಗೆ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಐಡಿಗೆ ಲಾಗಿನ್ ಆದಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಮ ಲೆಫ್ಟಲ್ಲೇ 3 ಗೆರೆ ಕಾಣ್ತಾ ಇದೆ ನೋಡಿ. ಈ ಒಂದು ಗೆರೆ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಸುಮಾರು ಆಪ್ಷನ್ಸ್ಗಳು ಬರುತ್ತೆ. ಅದರಲ್ಲಿ ವಿತ್ಡ್ರಾ ಫಂಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರಲ್ಲಿ ವಿತ್ಡ್ರಾಲ್ ರಿಕ್ವೆಸ್ಟ್ ಅಂತ ಇದೆ. ವಿತ್ಡ್ರಾಲ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಅಕೌಂಟ್ ನಂಬರ್, IFSC ಕೋಡ್, ಕರೆಂಟ್ ವ್ಯಾಲೆಟ್ ಬ್ಯಾಲೆನ್ಸ್ ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗ್ತದೆ. ಸೊ ನೀವೇನು ಮಾಡಬೇಕು ಅಂತ ಅಂದರೆ, ಸೊ ಬಿಫೋರ್ ದಟ್ ವಿತ್ಡ್ರಾ ಕೊಡೋಕ್ಕೂ ಮುಂಚೆ ನಿಮ್ಮ ಒಂದು ಅಕೌಂಟ್ ನಂಬರ್, IFSC ಕೋಡ್ ಪ್ರತಿಯೊಂದು ಕೂಡ KYC ನೀವು ಫಿಲ್ ಮಾಡಬೇಕಾಗಿರುತ್ತೆ. ಸೊ KYC ಬಿಫೋರ್ KYC ಆಗದೆ ನೀವು ವಿತ್ಡ್ರಾ ಕೊಡೋಕ್ಕಾಗಲ್ಲ. ಸೊ KYC ಎಲ್ಲ ಆದಮೇಲೆ ನೀವು ವಿತ್ಡ್ರಾ ಕೊಡಬೇಕಾಗ್ತದೆ. ಸೊ ನೋಡ್ತಾ ಇರ್ಬೋದು, 1062 ರೂಪಾಯಿ ಇದೆ. 1062 ರೂಪಾಯಿ ನಾನು ವಿತ್ಡ್ರಾ ಕೊಡ್ತಾ ಇದ್ದೀನಿ. ಸೊ ಸೆಂಡ್ ರಿಕ್ವೆಸ್ಟ್ ಕೊಡೋಣ. ಸೊ ಓಕೆ ಕೊಡೋಣ. ಸೊ ಓಕೆ ಕೊಟ್ಟಾದ್ಮೇಲೆ ರಿಡೀಮ್ ರಿಕ್ವೆಸ್ಟ್ ಪ್ಲೇಸ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಈ ಒಂದು ಅಮೌಂಟು ನನಗೆ ನೆಕ್ಸ್ಟ್ ಡೇ ಬರುತ್ತೆ ಸ್ನೇಹಿತರೆ. ಸೊ ನೀವು ಇವತ್ತು ಏನು ವಿತ್ಡ್ರಾ ಕೊಡ್ತೀರಾ ಅದೆಲ್ಲದೂ ಕೂಡ ನಿಮಗೆ ನೆಕ್ಸ್ಟ್ ಡೇ ನಿಮ್ಮ ಅಕೌಂಟಿಗೆ ಬರುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಇನ್ ಕೇಸ್ ಏನಾದ್ರು ನೀವು ಮಾರ್ನಿಂಗ್ ಟೈಮ್ ವಿತ್ಡ್ರಾ ಕೊಟ್ಟರೆ ಈವ್ನಿಂಗ್ ಒಳಗಡೆ ಬಂದೇ ಬಿಡುತ್ತೆ ನಿಮ್ಮ ಅಕೌಂಟಿಗೆ. ಇಲ್ಲ ನೀವು ಆಫ್ಟರ್ನೂನ್ ವಿತ್ಡ್ರಾ ಕೊಟ್ಟರೆ ನೆಕ್ಸ್ಟ್ ಡೇಗೆ ಬರುತ್ತೆ. ಓಕೆ, ಸೊ ಇಷ್ಟು ಬಂದು ಯಾವ ರೀತಿ ವಿತ್ಡ್ರಾ ಕೊಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ಮಾಹಿತಿ. ಥ್ಯಾಂಕ್ ಯು ಸೋ ಮಚ್.